ಒಂದು ದಿನ ಶಿಷ್ಯ ತನ್ನ ಗುರುಗಳನ್ನ ಆರಾಮವಾಗಿ ಮಲಗಿದ್ದನ್ನ ನೋಡಿ ಅವರ ಹತ್ತಿರ ಬಂದು ಕೇಳಿದ, ಗುರುದೇವ, ನಾನು ನಿನ್ನತ್ರ ಏನೋ ಕೇಳಬೇಕು. ಗುರುಗಳು ಹೇಳಿದ್ರು, ಹಾ ಕೇಳು. ನಾನು ನೋಡ್ತಾ ಇದ್ದೀನಿ ನೀನು ಸ್ವಲ್ಪ ದಿನದಿಂದ ಬಹಳ ಚಿಂತೆ ಮಾಡ್ತಾ ಇದೀಯಾ. ಅವನು ಗುರುಗಳನ್ನ ಕೇಳಿದ, ಈ ಚಿಂತಾಮುಕ್ತ ಜೀವನ ಮತ್ತು ಮುಖದಲ್ಲಿ ಶಾಂತಿ ಸಮಾಧಾನದ ರಹಸ್ಯ ಏನು? ನನಗೆ ಹೇಳಿ. ನೀವು ಯಾವಾಗಲೂ ಖುಷಿಯಿಂದ ಹೇಗೆ ಇರ್ತೀರಾ? ನಿಮಗೆ ಯಾವತ್ತೂ ಚಿಂತೆ ಆಗೋದಿಲ್ವಾ? ಮತ್ತೆ ನಿಮಗೆ ಯಾವತ್ತೂ ದುಃಖ ಆಗೋದಿಲ್ವಾ? ನೀವು ಈ ರೀತಿ ಚಿಂತಾಮುಕ್ತವಾಗಿ ಹೇಗೆ ಮಲಗ್ತೀರಾ? ಅದಕ್ಕೆ ಗುರುಗಳು ಹೇಳಿದ್ರು, ಈಗ ನಾನು ಹೇಳುತ್ತಿರೋದನ್ನ ಗಮನ ಇಟ್ಟು ಕೇಳು ಮತ್ತು ನಿನಗೆ ಇದನ್ನ ಮಲಗುವ 5 ನಿಮಿಷ ಮುಂಚೆ ಮಾಡಬೇಕು. ಅವನು ಕೇಳಿದ, ಗುರುಗಳೇ, ರಾತ್ರಿ ಮಲಗುವ 5 ನಿಮಿಷ ಮುಂಚೆ ಯಾಕೆ? ನೀನು ನನ್ನ ಮಾತುಗಳನ್ನ ಧ್ಯಾನ ಇಟ್ಟು ಕೇಳು, ಯಾಕಂದ್ರೆ ಈ ಮಾತುಗಳು ನಿನ್ನ ಜೀವನವನ್ನ ಬದಲಾಯಿಸುತ್ತೆ. ಮತ್ತೆ ರಾತ್ರಿ ಮಲಗೋ ಮುನ್ನ 5 ನಿಮಿಷ ಮುಂಚೆ ಇದನ್ನ ಮಾಡಿದ್ರೆ ನೀನು ಏನೇನ್ ಅನ್ಕೊಂಡಿರ್ತೀಯೋ ಅದೆಲ್ಲ ನಿನಗೆ ಸಿಗುತ್ತೆ. ಅದು ಹಣ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಶಾಂತಿ ಆಗಿರ್ಬೋದು. ಆದ್ರೆ ನಿನಗೆ ಇದನ್ನ ಮಾಡಬೇಕು. ಶಿಷ್ಯ ಹೇಳಿದ, ಖಂಡಿತ ಗುರುಗಳೇ, ನೀವು ಹೇಳೋದನ್ನ ನಾನು ಮಾಡ್ತೀನಿ. ಹಾಗಾದ್ರೆ ಕೇಳು, ಇವತ್ತು ನಾನು ನಿನಗೆ ನಿನ್ನ ಮೆದುಳಿನ ಅಪಾರ ಶಕ್ತಿಯ ಬಗ್ಗೆ ತಿಳಿಸೋಕೆ ಹೋಗ್ತಾ ಇದ್ದೀನಿ. ಅಂದ್ರೆ ನಿನ್ನ ಮೆದುಳಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಈ ಬ್ರಹ್ಮಾಂಡದಲ್ಲಿರುವ ಅತ್ಯಂತ ಶಕ್ತಿಶಾಲಿ ಮತ್ತು ಅತ್ಯಮೂಲ್ಯ ವಸ್ತು ಅಂದ್ರೆ ಅದು ಮೆದುಳು. ಕೆಲಸ ಮಾಡುವ ನಿಟ್ಟಿನಲ್ಲಿ ನಮ್ಮ ಮೆದುಳಿನಲ್ಲಿ 2 ಭಾಗ ಇರುತ್ತೆ. ಒಂದು ಕಾನ್ಶಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಶಿಯಸ್ ಮೈಂಡ್, ಅಂದ್ರೆ ಚೇತನ ಮನ ಮತ್ತು ಅವಚೇತನ ಮನ. ಮೊದಲನೇದು ಕಾನ್ಶಿಯಸ್ ಮೈಂಡ್. ಇದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನಾವು ಎದ್ದಾಗ ಏನು ಮಾಡ್ತಾ ಇದ್ದೀವಿ, ಏನು ಕೇಳ್ತಾ ಇದ್ದೀವಿ, ಅದು ಚೇತನ ಮನದ ಕಾರಣದಿಂದಲೇ. ಮತ್ತು ನಾವು ಮಲಗಿದ್ರೆ ಇದು ಕೂಡ ಮಲಗಿಬಿಡುತ್ತೆ. ಇನ್ನೊಂದ್ ಕಡೆ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಅವಚೇತನ ಮನ. ಇದು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ನಾವು ಮಲಗಿದ್ದರೂ ಕೂಡ ಇದು ಎದ್ದೇ ಇರುತ್ತೆ. ನಮಗೆ ಬರೋ ಕನಸು ಕೂಡ ಇದರ ಕಾರಣದಿಂದಲೇ. ಈ ಚೇತನ ಮನ ಮತ್ತು ಅವಚೇತನ ಮನವನ್ನ ಒಂದು ಉದಾಹರಣೆಯೊಂದಿಗೆ ತಿಳಿದುಕೊಳ್ಳಬಹುದು. ಯಾವಾಗ ಒಬ್ಬ ವ್ಯಕ್ತಿ ಮೊದಲನೇ ಸರಿ ಬೈಕನ್ನು ಓಡಿಸ್ತಾನೆ, ಅವನಿಗೆ ಬೈಕನ್ನು ಧ್ಯಾನಪೂರ್ವಕವಾಗಿ ನಿಯಂತ್ರಣ ಮಾಡಬೇಕು. ಪ್ರಾರಂಭದಲ್ಲಿ ಅವನಿಗೆ ಬ್ಯಾಲೆನ್ಸ್ ಸಿಗೋದಿಲ್ಲ. ಆದರೆ ಸ್ವಲ್ಪ ದಿನದ ನಂತರ ಯಾವಾಗ ಅವನಿಗೆ ಬೈಕ್ ಓಡಿಸಲು ಬರುತ್ತೋ ಆಗ ಅವನಿಗೆ ಬೈಕನ್ನು ಬ್ಯಾಲೆನ್ಸ್ ಮಾಡೋ ಯೋಚನೆ ಕೂಡ ಮಾಡೋ ಹಾಗಿಲ್ಲ. ಈಗ ಬೈಕ್ ತನ್ನಂತಾನೇ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಹಾಗಾಗಿ ಅವನು ಮಾತಾಡಿಕೊಳ್ತಾ ಅಥವಾ ಬೇರೆ ಕೆಲಸ ಮಾಡ್ತಾನೂ ಬೈಕನ್ನು ಓಡಿಸಬಹುದು. ಶಿಷ್ಯ ಕೇಳ್ದ, ಹೀಗ್ಯಾಕೆ? ಯಾವಾಗ ಪ್ರಾರಂಭದಲ್ಲಿ ವ್ಯಕ್ತಿ ಬೈಕನ್ನು ಓಡಿಸಲು ಕಲಿತಾನೆ ಆಗ ಅವನು ತನ್ನ ಕಾನ್ಶಿಯಸ್ ಮೈಂಡ್ ಅಂದ್ರೆ ಚೇತನ ಮನವನ್ನ ಯೂಸ್ ಮಾಡ್ತಾನೆ. ಆದರೆ ಯಾವಾಗ ಅವನು ಪದೇ ಪದೇ ಬೈಕನ್ನು ಓಡಿಸ್ತಾನೆ ಆಗ ಈ ಅನುಭವ ಅವನ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಅವಚೇತನ ಮನದಲ್ಲಿ ಸ್ಟೋರ್ ಆಗುತ್ತೆ ಮತ್ತು ನಿಧಾನವಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಕಾನ್ಶಿಯಸ್ ಮೈಂಡ್ನ ಜಾಗದಲ್ಲಿ ಶಿಫ್ಟ್ ಆಗುತ್ತೆ. ನಮ್ಮ ಅವಚೇತನ ಮನ ಒಂದು ಆಟೋ ಪೈಲಟ್ ಸಿಸ್ಟಮ್ನ ರೀತಿ ಇರುತ್ತೆ. ಅದು ತನ್ನಂತಾನೇ ಕೆಲಸ ಮಾಡುತ್ತೆ. ಯಾವ ಕೆಲಸ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ವೋ ಅಂದರೆ ಉಸಿರಾಡೋದು, ಹೃದಯ ಬಡಿಯೋದು, ಎಲ್ಲ ಕೆಲಸ ಅವಚೇತನ ಮನವೇ ಮಾಡುತ್ತೆ. ನಮ್ಮ ಪ್ರತಿದಿನದ ಎಷ್ಟೋ ಕೆಲಸಗಳಲ್ಲಿ ಅವಚೇತನ ಮನದ ಒಂದು ಮುಖ್ಯ ಕಾರ್ಯ ಇರುತ್ತೆ. ನಮ್ಮ ಪ್ರತಿಯೊಂದು ವಿಚಾರ ಕೂಡ ಅವಚೇತನ ಮನಕ್ಕೆ ಎಫೆಕ್ಟ್ ಆಗುತ್ತೆ. ಅಂದರೆ ಹೇಳಬಹುದು, ನಾವು ಏನೇನು ಯೋಚನೆ ಮಾಡ್ತಾ ಇದ್ದೀವಿ ಅದರಿಂದ ನಮ್ಮ ಅವಚೇತನ ಮನ ರೀಚಾರ್ಜ್ ಆಗುತ್ತೆ ಅಂತ. ಮತ್ತು ನಿಧಾನವಾಗಿ ನಾವು ಯೋಚನೆ ಮಾಡ್ತಾ ಇರೋ ರೀತಿನೇ ಆಗಿಬಿಡ್ತೀವಿ. ಅಂದರೆ ನಾನು ದಡ್ಡ, ನನ್ನಿಂದ ಏನೂ ಆಗೋದಿಲ್ಲ, ನನಗೆ ಓದಿದ್ದು ಅರ್ಥ ಆಗೋದಿಲ್ಲ, ಮತ್ತೆ ನೆನಪಿರೋದಿಲ್ಲ. ಹೀಗೆ ನೀವು ನಿಮ್ಮ ಮನಕ್ಕೆ ಹೇಳ್ತಾ ಇದ್ರೆ ಅದು ಹಾಗೆ ಆಗಿಬಿಡುತ್ತೆ. ನಮ್ಮ ಹ್ಯಾಬಿಟ್ಸ್ ಕೂಡ ಇದೇ ರೀತಿ ಕೆಲಸ ಮಾಡೋದು. ಯಾವಾಗ ನಾವು ಹೊಸ ಹ್ಯಾಬಿಟ್ಸನ್ನು ಪ್ರಾರಂಭದಲ್ಲಿ ಮಾಡ್ತೀವೋ ಆಗ ನಮಗೆ ಅದು ಕಷ್ಟ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಬೇಗ ಹೇಳೋದು. ಆದರೆ ನಿಧಾನವಾಗಿ ಇದನ್ನು ಮಾಡ್ತಾ ಮಾಡ್ತಾ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಸ್ಟೋರ್ ಆಗುತ್ತೆ. ಇದರಿಂದ ತಾನಾಗೆ ಆಗಲೋದು ಶುರು ಆಗುತ್ತೆ. ಏನಂದ್ರೆ ನಮ್ಮ ಎಲ್ಲ ವಿಚಾರಗಳು ಬೀಜಗಳ ರೀತಿ ಮತ್ತು ಅವಚೇತನ ಮನ ಒಂದು ವನದ ರೀತಿ ಇರುತ್ತೆ. ನಾವು ಯಾವ ರೀತಿಯ ಬೀಜಗಳನ್ನು ಹಾಕ್ತೀವೋ ನಮ್ಮ ವನ ಅದೇ ರೀತಿಯಾಗಿ ಬೆಳೆಯುತ್ತೆ. ನಾವು ಕೆಲವೊಂದು ಸಾರಿ ಅವಚೇತನ ಮನದಲ್ಲಿ ಕೆಟ್ಟ ಬೀಜಗಳನ್ನು ಹಾಕಿ ಬಿಡ್ತೀವಿ. ಇದೆಲ್ಲ ಮಾತುಗಳನ್ನು ಕೇಳಿ ಶಿಷ್ಯ ಗುರುಗಳಿಗೆ ಕೇಳಿದ, ಆದರೆ ಇದರ ಸಂಬಂಧ ನಿದ್ದೆಯಿಂದ ಹೇಗಿದೆ ಮತ್ತು ಮಲಗುವ 5 ನಿಮಿಷ ಮುಂಚೆ ನಮಗೆ ಏನ್ ಮಾಡಬೇಕು? ಗುರೂಜಿ ಹೇಳಿದ್ರು, ಕೆಲಸಗಳನ್ನು ಬೇಗ ಕಲಿಯುವ ಆಸೆಯಲ್ಲಿ ಜನರಿಗೆ ತಪ್ಪು ಮಾಹಿತಿಗಳು ಹೋಗುತ್ತವೆ ಮತ್ತು ಈ ಮಾಹಿತಿಗಳು ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ತಾಳ್ಮೆ ಮತ್ತು ಧೈರ್ಯದಿಂದ ಮಾತುಗಳನ್ನು ಕೇಳುವ ಅಭ್ಯಾಸ ಮಾಡಿಕೊಳ್ಳಿ. ಗುರೂಜಿ ಹೇಳಿದ್ರು, ನಿನಗೆ ಗೊತ್ತಾ, ಚೇತನ ಮನ ನಮ್ಮ ಬ್ರೈನ್ ಪವರ್ನ ಕೇವಲ 5% ಮಾತ್ರ ಉಪಯೋಗಿಸುತ್ತೆ. ಆದರೆ ಇನ್ನೊಂದು ಕಡೆ ಅವಚೇತನ ಮನಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಬ್ರಹ್ಮಾಂಡದ ಎಷ್ಟು ಅಸಂಭವವನ್ನ ಅದು ಸಂಭವ ಮಾಡಿಸುತ್ತೆ. ಜೀವನದಲ್ಲಿ ಒಂದು ಮಾತನ್ನ ನೆನ್ಪಿಡು, ಈಗ ನಿನ್ನ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೇವಲ ನಿನ್ನ ಆಲೋಚನೆ ಮೇಲೆ ಇರುತ್ತೆ. ನೀನು ನಿನ್ನ ಮನಸ್ಸಿಗೆ ಯಾವ ರೀತಿಯ ಮಾತುಗಳನ್ನು ಹೇಳ್ತೀಯಾ, ಯಾವ ರೀತಿಯ ವಸ್ತುಗಳನ್ನು ತೋರಿಸ್ತೀಯಾ ಮತ್ತು ಯಾವ ರೀತಿ ಯೋಚನೆ ಮಾಡ್ತೀಯಾ ಹಾಗೆ ನೀನು ಆಗಿಬಿಡ್ತೀಯಾ. ನೀನು ಯಾವಾಗಾದ್ರೂ ಯೋಚನೆ ಮಾಡಿದೀಯಾ ಮಲಗಿದಾಗ ನಿನಗೆ ಯಾವ ರೀತಿಯ ಕನಸು ಬರುತ್ತೆ ಅಂತ?
ಮಲಗುವ ಮುಂಚೆ ನೀನು ಯೋಚನೆ ಮಾಡಿರುವ ಮತ್ತು ನೋಡಿರುವ ವಸ್ತುಗಳ ಮೇಲೆ ನಿನಗೆ ಆ ಕನಸು ಬರುತ್ತೆ. ಅದಕ್ಕಾಗೆ ಮಲಗುವ ಮುಂಚೆ ಒಳ್ಳೆಯ ವಸ್ತುಗಳನ್ನು ಯೋಚನೆ ಮಾಡಿ. ನಿಮ್ಮ ಗುರಿಗಳ ಬಗ್ಗೆ ಯೋಚನೆ ಮಾಡಿ. ಏನಂದ್ರೆ ನಾವು ರಾತ್ರಿ ಮಲಗುವಾಗ ಒಂದು ಸ್ಥಿತಿ ಬರುತ್ತೆ. ಅಲ್ಲಿ ನಾವು ಅರ್ಧ ಮಲಗಿರ್ತೀವಿ ಮತ್ತೆ ಇನ್ನರ್ಧ ಎಚ್ಚರವಾಗಿರ್ತೀವಿ. ಆಗ ನಾವು ನಮ್ಮ ಮನಸ್ಸಿಗೆ ಯಾವ ರೀತಿಯ ಮಾತುಗಳನ್ನು ಹೇಳ್ತೇವೆ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗುತ್ತೆ. ನಾವು ಮಲಗುವ 5 ನಿಮಿಷ ಮುಂಚೆ ಹೀಗೆ ಮಾಡಬೇಕು. ಅದಕ್ಕಾಗಿ 2 ನಿಯಮ ಇದೆ. ಮೊದಲನೇದು, ನೀವು ಮಲಗುವ ಮುಂಚೆ ಕೇವಲ ನಿಮಗೆ ನೆಮ್ಮದಿ ಮತ್ತು ಶಾಂತಿ ಕೊಡುವಂತಹ ವಿಚಾರದ ಬಗ್ಗೆ ಯೋಚನೆ ಮಾಡಿ. ಆದ್ರಿಂದ ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೆ. ಮತ್ತೆ ಇನ್ನೊಂದು, ಕಣ್ಣನ್ನ ಮುಚ್ಚಿ ನಿಮ್ಮ ಮನಸ್ಸಿನಲ್ಲಿ ಹೇಳಬೇಕು, ನನ್ನ ಇವತ್ತಿನ ದಿನ ಹೇಗೆ ಹೋಯ್ತು? ಖುಷಿ ಆಯ್ತಾ? ದುಃಖ ಆಯ್ತಾ? ನನ್ನ ಎಲ್ಲಾ ಕೆಲಸವನ್ನ ಪೂರ್ಣಗೊಳಿಸಿದೆನಾ? ನನಗೆ ಇವತ್ತು ಯಾರ್ಯಾರು ನೋವು ಮಾಡಿದರೋ ಅವರಿಗೆ ನಾನು ಕ್ಷಮಿಸಿಬಿಡುತ್ತೇನೆ. ನನ್ನ ಕೆಲಸವನ್ನ ನಾನೇ ಮಾಡ್ತೀನಿ. ನನ್ನ ಎಲ್ಲಾ ಕೆಟ್ಟ ಹವ್ಯಾಸಗಳನ್ನ ಬಿಡ್ತೀನಿ. ಈ ಪ್ರಪಂಚದಲ್ಲಿ ಎಲ್ಲರೂ ಮನುಷ್ಯರೇ ಮತ್ತು ಮನುಷ್ಯರಿಂದ ತಪ್ಪಾಗೋದು ಸಹಜ. ಹಾಗಾಗಿ ನನ್ನಿಂದನೂ ಕೆಲವೊಂದು ತಪ್ಪಾಗಿದೆ. ಅದಕ್ಕೆ ನಾನು ನನಗೆ ಮತ್ತು ಬೇರೆಯವರಿಗೆ ಎಲ್ಲರಿಗೂ ಕ್ಷಮಿಸ್ತೀನಿ. ನನ್ನ ಹತ್ರ ಇರುವ ಅಷ್ಟರಲ್ಲೇ ನಾನು ಸಂತುಷ್ಟಿಯಾಗಿದ್ದೀನಿ. ನಾನು ಪ್ರತಿದಿನ ಮನಸ್ಸಿನ ಹತ್ರ ಬರ್ತಾ ಇದ್ದೀನಿ. ಬೇರೆಯವರನ್ನ ಅವಮಾನಿಸೋದು, ಬೇರೆಯವರನ್ನ ಕೀಳಾಗಿ ನೋಡೋದು, ನನಗೆ ಅಥವಾ ಬೇರೆಯವರಿಗೆ ದೂಷ ಕೊಡೋದು, ಈ ಎಲ್ಲ ಹವ್ಯಾಸಗಳು ನನ್ನಿಂದ ದೂರ ಇದೆ. ನನಗೆ ನನ್ನ ಮೇಲೆ ಗರ್ವ ಇದೆ. ನನ್ನಿಂದ ಏನೇನು ಸಾಧ್ಯನೋ ಅದನ್ನೆಲ್ಲ ಮಾಡ್ತೀನಿ. ನಾನು ಚೆನ್ನಾಗಿದ್ದೀನಿ, ಸುಂದರವಾಗಿದ್ದೀನಿ ಮತ್ತೆ ನನಗೆ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ನನ್ನಿಂದ ಇವತ್ತು ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಬಿಡ್ತೀನಿ. ನನ್ನ ಮನೆಯವರ ಜೊತೆ ನನ್ನ ಬಾಂಧವ್ಯ ಗಟ್ಟಿಯಾಗಿದೆ. ನಾನು ನನ್ನ ಸಿಟ್ಟನ್ನು ಕಂಟ್ರೋಲ್ ಮಾಡ್ಬೋದು. ನನಗೆ ಯಾವುದೇ ರೀತಿಯ ಭಯ ಇಲ್ಲ. ನನಗೆ ಗೊತ್ತು ಇವತ್ತು ಎಷ್ಟೋ ಕಲಿಯೋದಕ್ಕೆ ಸಿಕ್ಕಿದೆ. ನನ್ನ ಶರೀರ ಚೆನ್ನಾಗಿದೆ. ಅಂತಿಮವಾಗಿ ಗುರುಗಳು ಹೇಳಿದ್ರು, ನೀನು ಪ್ರತಿದಿನ ರಾತ್ರಿ 5 ನಿಮಿಷ ಮಲಗೋ ಮುಂಚೆ ಇದನ್ನ ಹೇಳಿದ್ರೆ ಆಗ ನಿನ್ನ ಮನಸ್ಸು ನನ್ನ ರೀತಿಯ ಶಾಂತಿ ಮತ್ತು ಚಿಂತಾಮುಕ್ತಿ ಆಗುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಗೆಳೆಯರ ಜೊತೆಗೂ ಶೇರ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು.